Can we open our Bibles to Philippians chapter 3 verse 10? From last week we have been focusing on the topic knowing Christ. ಫಿಲಿಪ್ಪದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಾಕ್ಯ. ಕಳೆದ ವಾರದಿಂದ ನಾವು ಯೇಸುವನ್ನು ತಿಳಿದುಕೊಳ್ಳುವುದರ ಕುರಿತಾಗಿ ನೋಡ್ತಾ ಇದ್ದೇವೆ. Knowing Christ. ಯೇಸುವನ್ನು ತಿಳಿದುಕೊಳ್ಳುವಂತದ್ದು. You know, many Christians, they may come to church but they have lost the joy of being in Christ. ಎಷ್ಟೋ ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ಳುವವರು ಸಭೆಗೆ ಬಂದರೂ ಕೂಡ ಕ್ರಿಸ್ತನಲ್ಲಿ ಇರುವಂತಹ ಆ ಒಂದು ಸಮಾಧಾನ ಸಂತೋಷವನ್ನು ಕಳೆದುಕೊಂಡಿರುತ್ತಾರೆ. They may preach about Christ, even pastors may preach about Christ, the peace of Christ, but they may not have the peace or joy of Christ. ಒಬ್ಬ ಸೇವಕರು ಕೂಡ ಕ್ರಿಸ್ತನ ಆ ಒಂದು ಸಮಾಧಾನದ ಕುರಿತಾಗಿ ಸುವಾರ್ತೆ ಸಾರಬಹುದು, ಆದರೆ ಅವರ ಜೀವಿತದಲ್ಲಿ ಆ ಸಮಾಧಾನವನ್ನು ಕಳೆದುಕೊಂಡಿರ್ತಾರೆ. You know why? Because they stopped knowing Christ Jesus on daily basis. ಯಾಕೆ ಅಂದ್ರೆ ಅವರು ದಿನನಿತ್ಯ ಯೇಸುವನ್ನು ತಿಳಿದುಕೊಳ್ಳುವುದರಲ್ಲಿ ಅವರು ವಿಫಲರಾಗಿರ್ತಾರೆ. They have stopped prayer. ಅವರು ದಿನನಿತ್ಯದ ಪ್ರಾರ್ಥನೆ ಮಾಡೋದಿಲ್ಲ, ನಿಲ್ಲಿಸ್ಬಿಟ್ಟಿರ್ತಾರೆ. They are disconnected with that spiritual, connection and relationship with Jesus Christ. ಆತ್ಮಿಕವಾಗಿ ಯೇಸುವಿನ ಒಟ್ಟಿಗೆ ಇರಬೇಕಾದಂತಹ ಸಂಬಂಧವನ್ನು ಎಲ್ಲೋ ಅವರು ಕಳೆದುಕೊಂಡಿರ್ತಾರೆ. See, I am not saying they are not reading word. They have lost the joy of reading the word of God. ಆಮೆನ್. ಅವರು ಸತ್ಯವೇದ ಓದ್ತಾ ಇಲ್ಲ ಎಂಬುದಾಗಿ ನಾನು ಹೇಳ್ತಾ ಇಲ್ಲ, ಆದರೆ ಸತ್ಯವೇದ ಓದುವಾಗ ಸಿಗುವಂತಹ ಆ ಒಂದು ಸಂತೋಷ ಆನಂದವನ್ನು ಕಳೆದುಕೊಂಡಿರ್ತಾರೆ. I am not saying that they are not singing song, but they have lost the joy of singing and praising Jesus Christ. ಅವರು ಹಾಡಾಡ್ತಿಲ್ಲ, ಆರಾಧನೆ ಮಾಡ್ತಾ ಇಲ್ಲ ಎಂಬುದಾಗಿ ಹೇಳ್ತಿಲ್ಲ, ಆದರೆ ಅವರು ಆರಾಧಿಸುವಾಗ ಅದರಲ್ಲಿ ಸಿಗುವಂತ ಕ್ರಿಸ್ತನ ಸಂತೋಷವನ್ನು ಕಳೆದುಕೊಂಡಿರ್ತಾರೆ. So but this morning we are going to look why why the reason many people are losing the joy in Christ. ಈ ಬೆಳಗಿನ ಜಾವದಲ್ಲಿ ನಾವು ತಿಳಿದುಕೊಳ್ಳೋಣ ಯಾಕೆ ಎಷ್ಟೋ ಜನರು ಕ್ರಿಸ್ತನಲ್ಲಿ ಇರುವಂತ ಆ ಸಂತೋಷವನ್ನ ಸಮಾಧಾನವನ್ನ ಕಳೆದುಕೊಂಡಿದ್ದಾರೆ. You know, Apostle Paul is a very very zealous apostle. ಆ ಅಪೊಸ್ತಲನಾದ ಪೌಲನು ಕ್ರಿಸ್ತನ ವಿಷಯದಲ್ಲಿ ಆತನು ತುಂಬಾನೇ ಆಸಕ್ತಿ ಉಳ್ಳವನಾಗಿದ್ದಾನೆ. You know, he was a Hebrew, he was a Pharisee. ಆತನು ಹೀಬ್ರೂ ಫ್ಯಾರಿಸಿ ಆಗಿದ್ದರೂ ಕೂಡ he was very zealous for his religion. ಆತನ ಒಂದು ಧರ್ಮದ ಕುರಿತಾಗಿ ಆತನಿಗೆ ಹೆಚ್ಚು ಆಸಕ್ತಿ ಇದ್ದರೂ he was persecuting church. ಸಭೆಯನ್ನೆಲ್ಲ ಆತನು ವಿರೋಧಿಸ್ತಾ ಇದ್ದರೂ ಕೂಡ he was killing many people. ಎಷ್ಟೋ ಜನರನ್ನು ಕೊಲೆ ಮಾಡಿದಂತ ವ್ಯಕ್ತಿಯಾಗಿದ್ದರೂ ಕೂಡ he was persecuting, at last he was persecuted. ಆಮೆನ್. ಆತನು ಬೇರೆಯವರನ್ನು ಹಿಂಸಿಸಿ ಸಾವಿಗೀಡಾಗ್ತಾ ಇದ್ದಂತಹ ಅದೇ ವ್ಯಕ್ತಿ ಕಡೆಯದಾಗಿ ಯೇಸುವಿಗೋಸ್ಕರ ಆತನೇ ಮರಣವನ್ನು ಹೊಂದಿದ. he was paining many people, he was pained because of preaching. ಆಮೇಲೆ ಸುವಾರ್ತೆ ಸಾರೋದರ ಮುಖಾಂತರವಾಗಿ ಬೇರೆಯವರನ್ನ ತೊಂದರೆ ಪಡಿಸ್ತಾ ಇದ್ದಂತ ಅದೇ ವ್ಯಕ್ತಿಗೆ ಆತನು ಸುವಾರ್ತೆ ಸಾರುವಾಗ ತೊಂದರೆ ಉಂಟಾಯಿತು. he was hating Christians, at last he was hated because he became a Christian. ಕ್ರೈಸ್ತರನ್ನು ಆತನು ತುಂಬಾ ದ್ವೇಷಿಸ್ತಾ ಇದ್ದ, ಆದ್ರೆ ಕಡೆಯದಾಗಿ ಆತನು ಸುವಾರ್ತೆ ಸಾರುವಂತ ಕ್ರೈಸ್ತನಾದಾಗ ಬೇರೆಯವರು ಆತನನ್ನು ದ್ವೇಷಿಸ್ತಾರೆ. he is so passionate. ಆತನಿಗೆ ಅಷ್ಟು ಆಸಕ್ತಿ ಇತ್ತು ಯೇಸುವಿನ ಕುರಿತು. he says one thing I do is I want to know Jesus. ಆಮೇಲೆ ಆ ವ್ಯಕ್ತಿ ಹೇಳ್ತಾನೆ, ನನಗೆ ಒಂದು ವಿಷಯ ಗೊತ್ತಾಗಬೇಕು, ಯೇಸುವನ್ನು ಇನ್ನೂ ಹೆಚ್ಚಾಗಿ ಆಳವಾಗಿ ತಿಳಿದುಕೊಳ್ಳಬೇಕು. I need to know him and the power of his resurrection. ಆತನನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಂಡು ಆತನ ಪುನರುತ್ಥಾನದ ಕುರಿತಾಗಿ ನಾನು ತಿಳಿದುಕೊಳ್ಳಬೇಕು. This is his passion. ಇದಾಗಿತ್ತು ಆತನಿಗಿದ್ದಂತ ಆಸಕ್ತಿ. This is his desire. ಆತನ ಆಸೆ, ಮನಸ್ಸಿನ ಆಸೆ. if you are a Christian, ನೀನೊಬ್ಬ ಕ್ರೈಸ್ತನಾಗಿದ್ದೆ, if you are called by God, ನೀನು ಯೇಸುವಿನಿಂದ ದೇವರಿಂದ ಕರೆಯಲ್ಪಟ್ಟಂತ ವ್ಯಕ್ತಿಯಾಗಿದ್ದೆ. come on church, if you know Jesus, if you have seen Jesus, ನಿಮಗೆ ಯೇಸುವಿನ ಬಗ್ಗೆ ಗೊತ್ತಿದ್ರೆ, ಆತನನ್ನು ನೀವು ನೋಡಿರುವುದಾದರೆ, your passion will be the same. ನಿಮ್ಮ ಆ ಒಂದು ಆಸೆಯು ಮುಂದಿನ ಯೋಚನೆ ಕೂಡ ಇದೇ ಆಗಿರುತ್ತೆ. the reason you come to church is to know Jesus. ಆಮೆನ್. ಸಭೆಗೆ ಬರುವಂತಹ ಕಾರಣ ಯೇಸುವನ್ನು the ತಿಳಿದುಕೊಳ್ಳುವುದಕ್ಕಾಗಿ. reason you are a Christian, not by religion, not the word Christian means one who follows Christ, one who exactly represent Christ. ಆಮೆನ್. ನೀನು ಕ್ರೈಸ್ತನಾಗಿರುವಂತದ್ದು ಅದು ಧರ್ಮದಿಂದ ಅಲ್ಲ, ಯೇಸುವಿನ ಆ ಗುಣಗಳನ್ನೇ ಹೊಂದಿ ಅದನ್ನೇ ತೋರಿಸುವುದರ ಮುಖಾಂತರವಾಗಿ. no Christian are kept his name Christians, but many people saw Christian people and they kept the name Christians. You know that. ಎಷ್ಟೋ ಕ್ರೈಸ್ತರು ಅವರು ಆ ಕ್ರೈಸ್ತರ ಹೆಸರನ್ನು ಇಡಲಿಲ್ಲ, ಆದ್ರೆ ಬೇರೆಯವರು ಅವರನ್ನು ನೋಡಿ ಆ ಹೆಸರನ್ನು ಇಟ್ಟಿರ್ತಾರೆ. so that means they saw Christ in you and they called you Christian. ಅದರ ಅರ್ಥ ನಿನ್ನೊಳಗಿರುವ ಕ್ರಿಸ್ತನನ್ನು ಅವರು ಗಮನಿಸಿ ನಿನ್ನನ್ನು ಕ್ರಿಸ್ತನು ಎಂಬುದಾಗಿ ಕರೆಯುತ್ತಾರೆ. why you are reading Bible? ಯಾಕೆ ಸತ್ಯವೇದವನ್ನು ಓದ್ತಾ why ಇದ್ದೇವೆ? you are praising Jesus? ಯಾಕೆ ಯೇಸುವನ್ನು ನಾವು ಮಹಿಮೆ why ಪಡಿಸ್ತಾ you are ಇದ್ದೇವೆ? giving to the Lord? ಯಾಕೆ ಯೇಸುವಿಗೋಸ್ಕರ ಕಾಣಿಕೆಯನ್ನು ಕೊಡ್ತಾ ಇದ್ದೇವೆ? why you are taking risk to be blamed before the people for the sake of Christ? ಕ್ರಿಸ್ತನಿಗೋಸ್ಕರ ಜನರು ನಿಮ್ಮನ್ನು ದೂಷಿಸಿದರೂ ಪರವಾಗಿಲ್ಲ ಎಂಬುದಾಗಿ ಆ ರಿಸ್ಕ್ ಅನ್ನು ಯಾಕೆ ತಗೋತಾ ಇದ್ದೇವೆ? This is the reason.
ಯಾಕೆ, ಯಾವ ಕಾರಣಕ್ಕಾಗಿ? For Paul, I Amen. want to know Jesus. ಪೌಲನಿಗೆ ನಾನು ಯೇಸುವನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಬೇಕು ಎಂಬ ಕಾರಣ. Amen. Amen. How much do you know Jesus? ನಿಮಗೆ ಯೇಸುವಿನ ಕುರಿತಾಗಿ ಎಷ್ಟು ಗೊತ್ತಿದೆ? I told you there is a difference between knowing about Jesus and knowing Jesus. ನಾನು ಮುಂಚೆನೆ ಹೇಳಿದೆ, ಈ ಒಂದು ವಿಶೇಷತೆ ಇದೆ, ಯೇಸುವಿನ ಬಗ್ಗೆ ತಿಳಿದುಕೊಳ್ಳುವುದಕ್ಕೂ ಯೇಸುವನ್ನು ತಿಳಿದುಕೊಳ್ಳುವುದಕ್ಕೂ. If you want to know about Jesus, ನೀವು ಯೇಸುವಿನ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ here is a very clear points. ಇಲ್ಲಿ ಕೆಲವೊಂದು ಮುಖ್ಯ ಅಂಶಗಳಿದೆ. Jesus came as a man to die for you. ಯೇಸು ಸ್ವಾಮಿಯು ಪರಲೋಕದಿಂದ ದೇವರಾಗಿದ್ದರೂ ಕೂಡ ಮನುಷ್ಯನ ರೂಪದಿಂದ ಭೂಲೋಕಕ್ಕೆ ಬಂದು ನಿನಗಾಗಿ ಸಾಯುವುದಕ್ಕಾಗಿ ಬಂದನು. He died so that you may live. ಆತನು ಮರಣವನ್ನು ಹೊಂದಿದ್ದು ನೀನು ನಾನು ಜೀವಿಸುವುದಕ್ಕೋಸ್ಕರ. He took all the punishment that you are supposed to receive because so that you may be free. ಆಮೆನ್. ನಾನು ನೀನು ಅನುಭವಿಸಬೇಕಾಗಿದ್ದಂತ ಶಿಕ್ಷೆಯನ್ನ ಯೇಸು ಸ್ವಾಮಿ ತೆಗೆದುಕೊಂಡಿದ್ದು ನಾವು ಸ್ವಾತಂತ್ರ್ಯಗೊಳ್ಳುವುದಕ್ಕಾಗಿ. He was died and buried so that you may have eternal life. ಆಮೆನ್. ಆತನು ಮರಣವನ್ನು ಹೊಂದಿ ಆ ಸಮಾಧಿಯಲ್ಲಿ ಇದ್ದಿದ್ದು ನಾವು ಶಾಶ್ವತ ಜೀವಿತವನ್ನು ಅನುಭವಿಸುವುದಕ್ಕಾಗಿ. He rose again and is still living so that you may have new fresh life. ಆಮೆನ್. ಆತನು ಮರಣವನ್ನು ಹೊಂದಿರೋದರು ಮೂರನೇ ದಿನ ಪುನರುತ್ಥಾನ ಹೊಂದಿ ಈಗಲೂ ಜೀವಿಸ್ತಾ ಇರುವಂತದ್ದು ನಾವು ಆ ಒಂದು ಶಾಶ್ವತ ಜೀವಿತವನ್ನು Jesus became son of man so that you become son of God. ಆಮೆನ್. ಯೇಸುವು ದೇವರ ಮಗನಾಗಿದ್ದು ನಾವು ದೇವರ ಮಕ್ಕಳಾಗುವುದಕ್ಕಾಗಿ. Jesus being rich in glory, he came as a poor so that you may be rich in Christ Jesus. ಆಮೆನ್. ಯೇಸು ಸ್ವಾಮಿಯು ಮಹಿಮೆಯ ಅರಸನಾಗಿದ್ದರೂ ಕೂಡ ಒಬ್ಬ ಬಡವನಾಗಿ ಭೂಲೋಕಕ್ಕೆ ಬಂದಿದ್ದು ನಾವು ಕ್ರಿಸ್ತನಲ್ಲಿ ಐಶ್ವರ್ಯವಂತರಾಗುವುದಕ್ಕಾಗಿ. When Jesus was dying on the cross, do you know he did not had not even one piece of cloth on his body. ಆಮೆನ್. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣ ಹೊಂದುವಂತಹ ಸಂದರ್ಭದಲ್ಲಿ ಆತನಿಗೆ ಒಂದು ತುಂಡು ಉಡುಪಾದರೂ ಆತನ ಮೈಯ ಮೇಲೆ When you ಇರಲಿಲ್ಲ. see photo, you see some cloth, in some parts you see nothing was there. ಆಮೇಲೆ ಬೇರೆ ಒಂದು ಫೋಟೋದಲ್ಲಿ ನಾವು ನೋಡುವಾಗ ಕೆಲವೊಂದು ಬಟ್ಟೆಯ ತುಂಡಿರುವುದನ್ನು ನಾವು ಗಮನಿಸಬಹುದು. ಆದ್ರೆ ನಿಜವಾಗಿಯೂ ಆತನ ಮೈ ಮೇಲೆ ಒಂದು ತುಂಡು ಬಟ್ಟೆಯೂ ಇರಲಿಲ್ಲ. Complete shame. ಆತನಿಗೆ ಪರಿಪೂರ್ಣವಾದಂತಹ ಶಾರೀರಿಕ ಅವಮಾನ. He took shame so that you may be honored. ಆಮೆನ್. ಆತನು ಅವಮಾನ ಹೊಂದಿದ್ದು ನಾವು ಮಹಿಮೆ ಪಡಿಸುವುದಕ್ಕಾಗಿ. Amen. You may see and experience the glory of God. ಆಮೆನ್. ನಾವು ಆ ಕ್ರಿಸ್ತನ ಮಹಿಮೆಯನ್ನು ಅನುಭವಿಸುವುದಕ್ಕಾಗಿ ಆಗಿದೆ. Jesus is still living so that he desires your relationship. ಆಮೆನ್. ಯೇಸು ಸ್ವಾಮಿಯು ಈಗಲೂ ಜೀವಿಸ್ತಾ ಇದ್ದಾರೆ, ನಮ್ಮ ಒಂದು ಸಂಬಂಧವನ್ನು ಅಪೇಕ್ಷಿಸ್ತಾ ಇದ್ದಾರೆ. Personal relationship. ಅದೊಂದು ವೈಯಕ್ತಿಕವಾದಂತಹ There is ಸಂಬಂಧ. no one, not even your father, mother, husband, brother, sister, grandfather, grandmother, great grandfather, great grandmother, nobody can understand you like Jesus. ಆಮೆನ್. ಬೇರೆ ಯಾರು, ತಂದೆ ತಾಯಿ ಮಕ್ಕಳಾಗಲಿ, ತಾತ ಅಜ್ಜಿ ಅಥವಾ ಮುತ್ತಾತ, ಯಾರು ಕೂಡ ನಿಮಗೆ ಯೇಸುವಿನ ಒಟ್ಟಿಗೆ ಇರುವಂತ ಸಂಬಂಧವನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. Any time of your relationship with anybody, you can be misunderstood. ಆಮೆನ್. ಬೇರೆಯವರೊಟ್ಟಿಗೆ ಇರುವಂತ ಯಾವ ಸಂಬಂಧ ಆಗಲಿ, ಯಾವ ಸಂದರ್ಭದಲ್ಲಾಗಲಿ ನಾವು ಅದನ್ನ ತಪ್ಪು ತಿಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ನಿಮ್ಮನ್ನ ತಪ್ಪು ತಿಳ್ಕೊಬಹುದು ಯಾವುದೇ ಸಮಯದಲ್ಲಿ. ಮೇಬಿ ಆಫ್ಟರ್ 10 years you may be having very good relation. After 10 years people can misunderstand you. ಒಬ್ಬ ವ್ಯಕ್ತಿ ಜೊತೆಗೆ ಒಳ್ಳೆಯ ಸಂಬಂಧ ಇದ್ದರೂ ಕೂಡ 10 ವರ್ಷದ ನಂತರ ಆ ವ್ಯಕ್ತಿ ನಮ್ಮ ಕುರಿತಾಗಿ ತಪ್ಪಾಗಿ ತಿಳಿದುಕೊಳ್ಳೋ But ಸಾಧ್ಯತೆ Jesus will ಇದೆ. never misunderstand you because he know you perfectly. ಆದ್ರೆ ಯೇಸು ಸ್ವಾಮಿ ಯಾವತ್ತಿಗೂ ನಿಮ್ಮನ್ನು ತಪ್ಪು ತಿಳ್ಕೊಳ್ಳಲ್ಲ, ಯಾಕಂದ್ರೆ ಆತನಿಗೆ ನಿಮ್ಮ ಕುರಿತಾಗಿ ಎಲ್ಲವೂ ಚೆನ್ನಾಗಿ ತಿಳಿದಿದೆ. He knows everything. ಆತನಿಗೆ ಎಲ್ಲವೂ ತಿಳಿದಿದೆ. Before you came to Christ, he knows you everything. ನೀನು ಕ್ರಿಸ್ತನೊಳಗೆ ಬರುವುದಕ್ಕಿಂತ ಮುಂಚಿತವಾಗಿಯೇ ಆತನಿಗೆ ನಿನ್ನ ಕುರಿತಾಗಿ ಎಲ್ಲವೂ ತಿಳಿದಿದೆ. He knows how many times you disobey. ಆತನಿಗೆ ಗೊತ್ತು ನೀವು ಎಷ್ಟು ಬಾರಿ ಆತನಿಗೆ ಅವಿಧೇಯರಾಗಿದ್ದೀರಾ ಎಂಬುದಾಗಿ. He knows the number. Do you know how many times you disobeyed him? He knows the number. ನಮಗೆ ಗೊತ್ತಾ ನಾವು ಎಷ್ಟು ಸಾರಿ ಯೇಸುವಿಗೆ ಅವಿಧೇಯತ್ವ ತೋರಿದ್ದೇವೆ ಅಂತ. ಆದ್ರೆ ಆತನಿಗೆ ಆ ಎಣಿಕೆ ಕೂಡ ಇದೆ. Tell me, how many times you disobeyed Jesus? ಎಷ್ಟು ಜನರಿಗೆ ಗೊತ್ತು ನಾವು ಎಷ್ಟು ಸಾರಿ ದೇವರಿಗೆ ಆ ಒಂದು ಅವಿಧೇಯತ್ವ ತೋರಿಸಿದ್ದೇವೆ ಎಂಬುದಾಗಿ. But Jesus know the number. ಆದ್ರೆ ಯೇಸು ಸ್ವಾಮಿಗೆ ಆ ಸಂಖ್ಯೆ ಗೊತ್ತು. Jesus said to Peter, you will forsake me 3 times. Number. ಪೇತ್ರನಿಗೆ ಯೇಸು ಸ್ವಾಮಿ ಹೇಳಿದ್ರು, ನೀನು ನನ್ನನ್ನು 3 ಬಾರಿ ಅಲ್ಲಗಳಿತೀಯಾ. 3 ಎಂಬುವ ಸಂಖ್ಯೆ. Before he denied Jesus, he said 3 times he will deny me. ಪೇತ್ರನು ಆ ಯೇಸುವನ್ನು ತಳ್ಳಿ ಬಿಡುವುದಕ್ಕಿಂತ ಮುಂಚೆನೇ ಯೇಸು ಸ್ವಾಮಿ ಹೇಳ್ತಾರೆ, ನೀನು 3 ಬಾರಿ ನನ್ನನ್ನು ತಳ್ಳಿ ಬಿಡ್ತೀಯಾ. So Jesus knows you completely. ಯೇಸು ಸ್ವಾಮಿಗೆ ನಿಮ್ಮ ಕುರಿತಾಗಿ ಪರಿಪೂರ್ಣ ವಿಷಯ ಗೊತ್ತಿದೆ. Still he called you. ಆದರೂ ಕೂಡ ಆತನು ನಿಮ್ಮನ್ನೇ ಕರೆದಿದ್ದಾನೆ. Still his love for you will never diminish. ಆದರೂ ಕೂಡ ಆತನಿಗೆ ನಿಮ್ಮ ಮೇಲೆ ಇರುವಂತಹ ಪ್ರೀತಿಯು ಅದ ಅಳಿಸಲಾಗೋದಿಲ್ಲ. Hallelujah.
ಆಮೆನ್. When Jesus was died and he rose again, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣ ಹೊಂದಿ ಮತ್ತೆ ಪುನರುತ್ಥಾನ ಹೊಂದಿದಾಗ, when he met the lady, ಆ ಸ್ತ್ರೀಯನ್ನು ಯೇಸು ಸ್ವಾಮಿ ನೋಡಿದಾಗ, read in your Bible, he said, speak even to the Peter. ಆಮೇನ್. ಆಗ ಸತ್ಯವೇದದಲ್ಲಿ ನಾವು ಓದುವಾಗ ಗೊತ್ತಾಗುತ್ತೆ, ಯೇಸು ಸ್ವಾಮಿ ಹೇಳ್ತಾರೆ, ಪೇತ್ರನಿಗೂ ಕೂಡ ತಿಳಿಸು. He did not mention any other disciples. He said, Peter. ಬೇರೆ ಯಾವ ಶಿಷ್ಯರ ಹೆಸರನ್ನು ಅಲ್ಲಿ ಹೇಳಲಿಲ್ಲ, ಆದರೆ ಪೇತ್ರನ ಹೆಸರನ್ನ He ಹೇಳ್ತಾರೆ. felt that Jesus has rejected him. ಆಮೆನ್. ಬಹುಶಃ ಪೇತ್ರನಿಗೆ ಅನ್ಸಿರ್ಬೋದು, ಓ ಯೇಸು ಸ್ವಾಮಿ ನನ್ನನ್ನ ತಳ್ಳಿ ಬಿಟ್ಟಿದ್ದಾರೆ. Maybe he has already told me about my weakness and mistake, but still I did. Maybe the Lord has changed his plan about me. ಪೇತ್ರನಿಗೆ ಅನ್ಸಿರಬಹುದು, ದೇವರು ನನ್ನ ಬಗ್ಗೆ ಹೇಳಿದ್ರು, ಆದ್ರೂ ಕೂಡ ನಾನು ಯೇಸು ಸ್ವಾಮಿನ 3 ಬಾರಿ ತಳ್ಳಿಬಿಟ್ನಲ್ಲ, ಅದಕ್ಕಾಗಿ ದೇವರು ನನ್ನ ಒಪ್ಕೊಳ್ಳೋದಿಲ್ಲ ಎಂಬುವಂತಹ ಭಾವನೆ Jesus is ಬಂದಿರಬಹುದು. so wonderful. ಆಮೆನ್. ಆದರೆ ಯೇಸು ಸ್ವಾಮಿ ಆ ಪ್ರಕಾರವಾಗಿ ಅಲ್ಲ, Jesus is so ಆತನು wonderful. ಮಹೋನ್ನತನು. Anybody can reject you on any basis, but Jesus will never reject you. ಯಾರು ಬೇಕಾದ್ರೂ ಯಾವ ವಿಷಯದಲ್ಲಿ ಆದರೂ ನಿಮ್ಮನ್ನು ತಳ್ಳಿ ಬಿಡಬಹುದು, ಆದರೆ ಯೇಸು ಸ್ವಾಮಿ ನಿಮ್ಮನ್ನು ತಳ್ಳುವ ದೇವರಲ್ಲ. But here is the secret of joyful Christian life. ಒಂದು ಕ್ರೈಸ್ತರ ಜೀವಿತದಲ್ಲಿ ಸಂತೋಷವಾಗಿ ಹರ್ಷವಾಗಿ ಇರಬೇಕಾದ್ರೆ ಕೆಲವೊಂದು ಸೀಕ್ರೆಟ್ಗಳಿದೆ. Know Jesus deeply. ಯೇಸುವನ್ನು ಆಳವಾಗಿ ತಿಳಿದುಕೊಳ್ಳಿ. When you read the whole epistle, ಈ ಒಂದು ಅಧ್ಯಾಯವನ್ನು ಪರಿಪೂರ್ಣವಾಗಿ ಓದುವಾಗ, ಈ ಪುಸ್ತಕವನ್ನೇ, ಈ ಪುಸ್ತಕವನ್ನು, it has 4 chapters. ಈ ಪತ್ರಿಕೆಯನ್ನು ಓದುವಾಗ 4 ಅಧ್ಯಾಯಗಳಿದೆ. You can read this book at least minimum 7 times a week. ವಾರದಲ್ಲಿ 7 ಬಾರಿ ಈ ಪತ್ರಿಕೆಯನ್ನು ಓದಬೇಕು. That means one day one time you can read. ಒಂದು ದಿನ ಒಂದು ಬಾರಿ ಓದಿ ಮುಗಿಸಬಹುದು. Minimum. ಆಮೆನ್. Okay. So this is the assignment for you. ಇದಾಗಿದೆ ಈ ವಾರದ ಅಸೈನ್ಮೆಂಟ್. I mean, read this epistle. How much time you read this one? ಈ ಪತ್ರಿಕೆಯನ್ನ, ಈ ಪುಸ್ತಕವನ್ನ ನಾವು ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಈ ವಾರದಲ್ಲಿ ಓದಿ ಮುಗಿಸೋಣ. We are going to dig into very deep things that enable Christian to be joyful every time. ಕ್ರೈಸ್ತರು ಯಾವಾಗಲೂ ಹರ್ಷವಾಗಿ ಇರುವುದಕ್ಕಾಗಿ ಇರುವಂತ ರಹಸ್ಯವನ್ನು ನಾವು ಈ ಪುಸ್ತಕದಲ್ಲಿ ಆಳವಾಗಿ ತಿಳಿದುಕೊಳ್ಳೋಣ. Amen. So the first thing he says, I want to know Christ. ಆಮೆನ್. ಮೊದಲನೇದಾಗಿ ಪೌಲನು ಹೇಳುವಂತದ್ದು, ನಾನು ಕ್ರಿಸ್ತನನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಬೇಕು. So if you need to know Jesus, you need to give time to him. ನೀವು ಯೇಸುವನ್ನು, ಕ್ರಿಸ್ತನನ್ನು ಇನ್ನೂ ಆಳವಾಗಿ ತಿಳಿದುಕೊಳ್ಳಬೇಕಾದರೆ ಮೊದಲು ಆತನಿಗೆ ಸಮಯವನ್ನು ಕೊಡಬೇಕು. You need to hear him. ಆತನ ಶಬ್ದವನ್ನು ಕೇಳುವುದಕ್ಕಾಗಿ ಸಿದ್ಧರಾಗಬೇಕು. You need to trust him. ಆತನನ್ನು ನಂಬಬೇಕು. You need to obey him. ಆತನಲ್ಲಿ ವಿಶ್ವಾಸವಿಟ್ಟು ಆತನಿಗೆ ವಿಧೇಯತ್ವವನ್ನು See, ತೋರಬೇಕು. when you obey him, you will come to know how he respond to you. That's how you will come to know. ಆಮೆನ್. ಆತನಿಗೆ ವಿಧೇಯತ್ವ ತೋರುವಾಗ ಗೊತ್ತಾಗುತ್ತೆ ಆತನು ನಮಗೆ ಹೇಗೆ ಪ್ರತಿಕ್ರಿಯಿಸುತ್ತಾರೆ So ಎಂಬುದಾಗಿ. it's a full package of yourself submitting to God to know Jesus. ನಮ್ಮನ್ನೇ ನಾವು ಪರಿಪೂರ್ಣವಾಗಿ ಆತನಿಗೆ ಒಪ್ಪಿಸುವುದರಿಂದ ಆತನನ್ನು ಹೆಚ್ಚಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. Now, are you with me? ಆಮೆನ್. ಎಲ್ಲರೂ ಒಟ್ಟಿಗೆ You're ಇದ್ದೀರಾ? hearing? Little time. Give your full concentration on what I'm saying. ಆಮೆನ್. ಸ್ವಲ್ಪ ಸಮಯ ನಿಮ್ಮ ಪೂರ್ತಿ ಶ್ರದ್ಧೆಯನ್ನ ಇಲ್ಲಿ ಕೊಡಿ. When this epistle was written, Paul was in prison. ಈ ಪತ್ರಿಕೆ ಬರೆಯುವಾಗ ಪೌಲನು ಕಾರಾಗೃಹದಲ್ಲಿ ಇದ್ದಂತ ಸಮಯ. He was around 2 years there. ಅಲ್ಲಿ ಸುಮಾರು 2 ವರ್ಷಗಳ ಕಾಲ ಆ ಒಂದು ಸೆರೆಮನೆಯ ವಾಸ. But in the prison he was there and he is writing this epistle. ಸೆರೆಮನೆಯಲ್ಲಿದ್ದರೂ ಕೂಡ ಈ ಪೌಲನು ಈ ಪತ್ರಿಕೆಯನ್ನು ಬರೆಯುವುದರಲ್ಲಿ ಆಸಕ್ತನಾಗಿದ್ದ. Now read chapter 1 ಒಂದನೇ ಅಧ್ಯಾಯ 3ನೇ ವಾಕ್ಯ ಓದುವಾಗ, verse 1 to 3. ಆಮೆನ್. ಒಂದನೇ ಅಧ್ಯಾಯ 1ರಿಂದ 3ರವರೆಗೆ. We are going to see God's principles for a joyful Christian life in Philippians. ಸಂತಸವಾಗಿ ಇರುವ ಕ್ರಿಸ್ತನ ಜೀವಿತದಲ್ಲಿ ಇರಬೇಕಾದಂತ ಕೆಲವೊಂದು ಕಟ್ಟಳೆಗಳನ್ನು ನಾವು ನೋಡೋಣ. Paul and Timothy, servants of Christ Jesus, to all God's holy people in Christ Jesus at Philippi, together with the overseers and deacons, grace and peace to you from God, our Father, and the Lord Jesus Christ. I thank my God every time I remember you. ಮೂರನೇ ವಾಕ್ಯ ಓದಿ. ಆಮೆನ್. ನಾನು ನಿಮಗೋಸ್ಕರ ದೇವರನ್ನು ಬೇಡಿಕೊಳ್ಳುವ ಎಲ್ಲಾ ಸಮಯಗಳಲ್ಲಿಯೂ ಸಂತೋಷದಿಂದಲೇ ಬೇಡುವವನಾಗಿದ್ದೇನೆ. So Paul in the prison, he is not bitter there. He is not struggling there. He is thanking God there. ಪೌಲನು ಸೆರೆಮನೆಯ ವಾಸದಲ್ಲಿದ್ದರೂ ಕೂಡ ಆತನಿಗೆ ಯಾವ ಕಹಿಯೂ ಇಲ್ಲ, ಯಾವ ಗುಣಗುಟ್ಟುವಿಕೆಯೂ ಇಲ್ಲ, ಬದಲಾಗಿ ಆತನು ಯೇಸುವಿಗೆ ಕೃತಜ್ಞತೆ ಸಲ್ಲಿಸುವವನಾಗಿದ್ದಾನೆ. 2 years he is going through hardship.
2 ವರ್ಷ ಆತನು ಕಠಿಣ ಒಂದು ಸಮಯವನ್ನು ಕಳೀತಾ ಇದ್ದರೂ ಕೂಡ but he doesn't have bitterness. ಯಾವ ಕಹಿಯೂ ಆತನ ಮನಸ್ಸಿನಲ್ಲಿ He ಇಲ್ಲ. is thanking God. ಆತನು ದೇವರಿಗೆ ಮನಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾನೆ. What a lifestyle. ಎಂತಹ ಒಂದು ಜೀವನ ಶೈಲಿಯ For ಪೌಲನಿಗಿದ್ದಂತೆ. 2 months if we go through hard time, ನಾವು 2 ತಿಂಗಳು ಕಷ್ಟದ ಸಮಯವನ್ನು ಹಾದು ಹೋದ್ರೆ our praise will go, our thanks will go, then later any other words will come. ನಮ್ಮ ಕೃತಜ್ಞತೆ ಆರಾಧನೆ ಎಲ್ಲ ಹೋಗಿ ಬೇರೆ ಬೇರೆ ಭಾಷೆಗಳು ಬಂದ್ಬಿಡುತ್ತೆ. But here, oh, what a calm going guy. He says, Amen, I amen, thank the amen. Father. ಆದ್ರೆ ಈ ಪೌಲನು ಎಷ್ಟು ಸಮಾಧಾನವಾಗಿ ಹೋಗುವಂತ ವ್ಯಕ್ತಿಯಾಗಿದ್ದನು. ಆ ಸಮಯದಲ್ಲೂ ಕೂಡ ದೇವರಿಗೆ ಕೃತಜ್ಞತೆ ಸಲ್ಲಿಸುವ ವ್ಯಕ್ತಿ. Amen. Thanking God is very important. ದೇವರಿಗೆ ಯಾವಾಗಲೂ ಎಲ್ಲಾ ಸಮಯದಲ್ಲೂ ಕೃತಜ್ಞತೆ ಸಲ್ಲಿಸುವಂತದ್ದು ಮುಖ್ಯ. Now listen this. These are very Amen, powerful words. amen, amen. How you behave depends upon what you believe. ಆಮೇನ್. ನೀನು ಹೇಗೆ ವರ್ತಿಸ್ತೀಯಾ ಎಂಬುದು, ನೀನು ಯಾವುದನ್ನು ನಂಬುತ್ತೀಯಾ ಅನ್ನೋದ್ರ ಮೇಲೆ ಅದು So your ಪರಿಜ್ಞಾನ ಆಗಿದೆ. behavior depends upon what you believe. ನಿನ್ನ ಸ್ವಭಾವವು ನೀನು ಏನನ್ನು ನಂಬುತ್ತೀಯಾ ಅದರ ಮೇಲೆ ಹೋಲಿಕೆಯಾಗಿದೆ. So in jail he is thanking God because the way he behave depends upon his belief system. ಆ ಸೆರೆಮನೆಯಲ್ಲಿಯೂ ಕೂಡ ಪೌಲನು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕಾದರೆ ಆತನ ಗುಣವು ಆತನ ನಂಬಿಕೆಗೆ You ಹೋಲಿಕೆಯಾಗಿದೆ. know why? Because he knows Jesus. ಯಾಕೆ ಗೊತ್ತಾ? ಆತನಿಗೆ ಯೇಸುವಿನ ಅರಿವಿದೆ. Hallelujah. If you know Jesus, you can still be thankful in prison. ಆಮೇನ್. ಯೇಸುವಿನ ಬಗ್ಗೆ ನಿಮಗೆ ಗೊತ್ತಿದ್ದರೆ, ಯೇಸುವು ನಿಮಗೆ ತಿಳಿದಿದ್ದರೆ, ಆ ಒಂದು ಸೆರೆಮನೆಯಲ್ಲಿಯೂ ಕೂಡ ನೀವು ಕೃತಜ್ಞತೆ ಸಲ್ಲಿಸುವುದಕ್ಕೆ ಸಾಧ್ಯ. Have you heard many people say, I don't know why God is doing all such kind of problem and putting all burden upon me? See, because they doesn't know God. ಎಷ್ಟೋ ಜನರು ಈ ಪ್ರಕಾರವಾಗಿ ಹೇಳ್ತಾರೆ, ಅಯ್ಯೋ ದೇವ್ರು ಯಾಕೆ ನನಗೆ ಇಷ್ಟು ಕಷ್ಟ ಕೊಟ್ಟು ನನ್ನನ್ನು ಈ ಸಂದರ್ಭದಲ್ಲಿ ಹಾಕಿದ್ದಾರೆ ಅಂತ. ಈ ಪ್ರಕಾರವಾಗಿ ಹೇಳುವವರಿಗೆ ನಿಜವಾಗಲೂ ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲ. Paul says, I thank God. ಆಮೇನ್. ಪೌಲನ್ ಹೇಳ್ತಾನೆ, ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. Because Paul knows my God is a good God. ಆಮೇನ್. ಪೌಲನಿಗೆ ಗೊತ್ತು ನನ್ನ ದೇವರು ಒಳ್ಳೆಯ ದೇವರು. He says in different places we can see his heart. He says all things works for the good. ಆಮೇನ್. ಬೇರೆ ಬೇರೆ ಕಡೆ ನಾವು ನೋಡಬಹುದು ಪೌಲನ್ ಹೇಳೋದು ಎಲ್ಲವೂ ಒಳ್ಳೆಯದಕ್ಕಾಗಿ ಆಗುತ್ತೆ ದೇವರಿಂದ. Brother, sister, if your problem is 1 year old, don't worry. ಆಮೇಲೆ ನಿನ್ನ ಸಮಸ್ಯೆಯು 1 ವರ್ಷ ಹಳೆದಾಗಿದ್ದರೆ If ಚಿಂತಿಸಬೇಡ. your problem is 10 year old, don't worry. ಆಮೇಲೆ ಅಥವಾ ನಿನ್ನ ಸಮಸ್ಯೆ 10 ವರ್ಷದ ಹಳೆದಾಗಿದ್ದರೂ ಕೂಡ ಚಿಂತಿಸಬೇಡ. If your problem is 99 years old, no, don't worry. ನಿನ್ನ ಸಮಸ್ಯೆಯು 99 ವರ್ಷವಾಗಿದ್ದರೂ ಕೂಡ ಚಿಂತಿಸಬೇಡ. I mean, you won't die until you see your answers. ಆಮೇಲೆ ನಿನ್ನ ಉತ್ತರ ನಿನಗೆ ದೊರೆಯುವವರೆಗೂ ನೀನು ಸಾಯೋದಿಲ್ಲ. Hallelujah. Amen. Abraham was 99 years when he Amen. heard the promise, and 100 years he got his promise. ಆಮೇನ್. ಅಬ್ರಹಾಮನು ಆತನ ಒಂದು ವಾಗ್ದಾನವನ್ನು ಕೇಳಿದಾಗ ಆತನಿಗೆ 99 ವರ್ಷ, ಅದನ್ನು ಆತನು ಸ್ವೀಕರಿಸಿದಾಗ ಆತನಿಗೆ 100 ವರ್ಷ. 75 he heard, but 99 angels came and confirmed it. ಆಮೇನ್. 75ನೇ ವರ್ಷಕ್ಕೆ ಗೊತ್ತಾದ್ರೂ ಕೂಡ 99ನೇ ವರ್ಷದಲ್ಲಿ ಆತನಿಗೆ ದೂತರುಗಳು ಮತ್ತೆ So ಸಾಬೀತುಪಡಿಸಿದರು. what I say is, you know Jesus. Jesus will never reject you. He will never fail you. ಆಮೇಲೆ ಯೇಸುವನ್ನು ನೀನು ತಿಳಿದಿದ್ದರೆ ಆತನು ನಿನ್ನನ್ನು ಎಂದಿಗೂ ಕೂಡ ತಳ್ಳುವ ದೇವರಲ್ಲ. Principle number 1. ಇದಾಗಿದೆ ಮುಖ್ಯವಾದಂತಹ Even ಮೊದಲನೇ in ಪ್ರಿನ್ಸಿಪಲ್. prison, ಆಮೇನ್. he prays. ಸೆರೆಮನೆಯಲ್ಲಿಯೂ ಕೂಡ ಆತನು ದೇವರನ್ನು ಆರಾಧಿಸ್ತಾನೆ, ಕೃತಜ್ಞತೆ ಸಲ್ಲಿಸ್ತಾನೆ. Sometimes your spiritual condition is measured on the praise in the prison. ಆಮೇನ್. ಕೆಲವೊಂದು ಬಾರಿ ನಿನ್ನ ಆತ್ಮಿಕತೆ ಎಷ್ಟಿದೆ ಎಂಬುದರ ಅಳತೆಯು ಆ ಸೆರೆಮನೆಯಲ್ಲಿ ನೀನು ತೋರಿಸುವಂತಹ ಆರಾಧನೆ, ಕೃತಜ್ಞತೆ ಮೇಲೆ ಅದು ಅವಲಂಬಿಸಿರುತ್ತೆ. Hallelujah. ಆಮೇನ್. How much you praise in the prison? ಆ ಒಂದು ಸೆರೆಮನೆಯ ಅವಸ್ಥೆಯಲ್ಲಿ ನೀನು ಎಷ್ಟು ದೇವರನ್ನು ಆರಾಧಿಸ್ತೀಯ, That's you. ಅದು ನಾವಾಗಿದ್ದೇವೆ. Everything is going good and you praise God, that is emotion. ಎಲ್ಲವೂ ಸುಲಭವಾಗಿ ಸರಿಯಾಗಿ ಹೋಗ್ತಾ ಇದೆ, ಆಗ ನಾನು ಆರಾಧಿಸ್ತೇನೆ, ಅದು ನನ್ನ ಭಾವನೆಯಿಂದ ಬರುವಂತಹ ಒಂದು Anybody can do. ಅದು ಯಾರು ಬೇಕಾದ್ರೂ ಮಾಡಬಹುದು. Those people who doesn't know God can also do if somebody help them. Oh, thank you, good. Anybody can praise. ದೇವರ ಬಗ್ಗೆ ಗೊತ್ತಿಲ್ಲ ಅನ್ನುವ ವ್ಯಕ್ತಿಯು ಕೂಡ ಎಲ್ಲವೂ ಚೆನ್ನಾಗಿ ನಡೀತಾ ಇರುವಾಗ ಯಾರಾದ್ರೂ ಅವರಿಗೆ ಸಹಾಯ ಮಾಡಿದ್ರೆ ಸಾಕು, ಎಲ್ಲವೂ ಒಳ್ಳೇದಾಯ್ತು, ದೇವರಿಗೆ ಕೃತಜ್ಞತೆ ಎಂಬುದಾಗಿ ಹೇಳ್ತಾರೆ. But when you are in struggling, Amen. and then you praise God, that speaks that your faith is very strong. ಆದರೆ ಸಮಸ್ಯೆಗಳ ಮಧ್ಯದಲ್ಲಿ ಹೋಗುವಾಗಲೂ ಕೂಡ ನೀನು ದೇವರಿಗೆ ಕೃತಜ್ಞತೆ ಸಲ್ಲಿಸುವುದಾದರೆ ನಿನ್ನ ಹೃದಯದ ಕುರಿತಾಗಿ ದೇವರು ನೋಡ್ತಾರೆ. Hallelujah. First principle. ಇದಾಗಿದೆ ಮೊದಲನೇ ಕಟ್ಟಳೆ. Second, you see the same verse, chapter 1 verse 3. 1ನೇ ಅಧ್ಯಾಯ 3ನೇ He ವಾಕ್ಯ. says, I thank my God every time I remember you. So Paul is not expecting the church to remember him.
He is remembering the church. ಆಮೆನ್. ನಿಮ್ಮನ್ನು ಜ್ಞಾಪಿಸಿಕೊಳ್ಳುವಾಗಲೆಲ್ಲ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅದರ ಅರ್ಥ ಪೌಲನು ಜನರು ನನ್ನನ್ನು ಜ್ಞಾಪಿಸಿಕೊಳ್ಳಲಿ, ಸಭೆ ನನ್ನನ್ನು ಜ್ಞಾಪಿಸಿಕೊಳ್ಳಲಿ ಎಂಬುದಾಗಿ ಚಿಂತಿಸ್ತಾ ಇಲ್ಲ, ಆತನು ಜನರನ್ನು ಜ್ಞಾಪಿಸಿಕೊಳ್ತಾ ಇದ್ದಾನೆ. Tell me, my friends, when you are in problem, you expect people to visit you and pray, but do you remember them and pray for them? ಆಮೆನ್. ನಿಮಗೆ ಸಮಸ್ಯೆ ಇರುವಾಗ ಜನರು ಬಂದು ನಿಮ್ಮನ್ನು ಭೇಟಿ ಮಾಡಿ ಪ್ರಾರ್ಥನೆ ಮಾಡಲಿ ಎಂಬುದಾಗಿ ಅಪೇಕ್ಷಿಸುವಂತಹ ನೀವು ಅವರಿಗಾಗಿ ಪ್ರಾರ್ಥಿಸ್ತೀರಾ? Mature Christians always find to be fruitful even in their trouble. ಪ್ರಬುದ್ಧತೆ ಉಳ್ಳಂತ ಕ್ರೈಸ್ತನು ಆತನ ಸಮಸ್ಯೆಯಲ್ಲಿಯೂ ಕೂಡ ಫಲವನ್ನು ಕೊಡುವಂತವನಾಗಿರ್ತಾನೆ. Hallelujah. Hallelujah. So what he is doing, he is remembering the church and he is praising and thanking God. ಪೌಲನ್ ಏನ್ ಮಾಡ್ತಾ ಇದ್ದಾನೆ? ಆತನ ಸಮಸ್ಯೆಯಲ್ಲಿಯೂ ಕೂಡ ಸಭೆಯನ್ನು ಜ್ಞಾಪಿಸಿಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸುವ If you ವ್ಯಕ್ತಿ. want to be a joyful and a very, very strong Christian, even in your prison, learn to praise. ಸಂತಸ ಉಳ್ಳಂತಹ ಪ್ರಬುದ್ಧತೆ ಉಳ್ಳಂತಹ ಕ್ರಿಸ್ತನಾಗಿರಬೇಕಾದರೆ ಒಂದನ್ನು ನಾವು ಕಲಿಬೇಕು, ನಮ್ಮ ಸೆರೆಮನೆ ಅವಸ್ಥೆಯಲ್ಲಿಯೂ ಕೂಡ ಕ್ರಿಸ್ತನಿಗೆ ನಾವು ಮಹಿಮೆಯನ್ನು ಆರಾಧನೆಯನ್ನು ಸಲ್ಲಿಸಬೇಕು. Second, remember the church, remember God's people, remember God's work. Forget about your problem. Pray for those needs out there. ಎರಡನೇದಾಗಿ ಸಭೆಯನ್ನು ಜ್ಞಾಪಿಸಿಕೋ, ಸಭೆಯ ಜನರನ್ನು ಜ್ಞಾಪಿಸಿಕೋ, ಸಭೆಯ ಕೆಲಸಗಳನ್ನು ಜ್ಞಾಪಿಸಿಕೊಂಡು ನಮ್ಮ ಸಮಸ್ಯೆಯನ್ನು ಮರೆತು ಅದಕ್ಕಾಗಿ ನಾವು ಕೃತಜ್ಞತೆ ಸಲ್ಲಿಸಿ ಕಾರ್ಯ ಮಾಡುವಂತವರಾಗಿರಬೇಕು. The third principle, verse 4. ಮೂರನೇ ಕಟ್ಟಳೆ 4ನೇ ವಾಕ್ಯದಲ್ಲಿದೆ. See, when you are in problem, you forget to pray. ನಾವು ಸಮಸ್ಯೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುವುದನ್ನು ಮರೆತು ಬಿಡ್ತೇವೆ. But Paul in prison always is praying. ಆದ್ರೆ ಪೌಲನು ಸೆರೆಮನೆಯಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿದ್ದನು. Jesus, what is this? ಆಮೆನ್. Hallelujah. Always he is praying. ಆತನು ಯಾವಾಗಲೂ ಪ್ರಾರ್ಥನೆ ಮಾಡುವಂತಹ ವ್ಯಕ್ತಿ. Hallelujah. He says, in all my prayers for all of you, I always pray. Not with tears, he is praying with joy. ನನ್ನ ಎಲ್ಲ ಪ್ರಾರ್ಥನೆಯಲ್ಲೂ ನಿಮಗೋಸ್ಕರ ನಾನು ಯಾವಾಗಲೂ ಸಂತಸದಿಂದ ಪ್ರಾರ್ಥಿಸುತ್ತೇನೆ. See, this epistle, you can name it, this is an epistle of joy and rejoice. ಇದನ್ನು ನಾವು ಈ ಪ್ರಕಾರವಾಗಿ ಹೇಳಬಹುದು, ಈ ಪತ್ರಿಕೆಯು ಒಂದು ಹರ್ಷ ಸಂತೋಷದಿಂದ ಕೂಡಿದಂತಹ ಪತ್ರಿಕೆ. Wherever you read, in almost in every chapter you come across joy and rejoice. ಎಲ್ಲ ಅಧ್ಯಾಯದಲ್ಲೂ ನಾವು ನೋಡಬಹುದು ಸಂತೋಷ ಹಾಗೂ ಸಂತಸದ ಕುರಿತಾಗಿ ಕೊಟ್ಟಿರುವಂತದ್ದು. Can you imagine a man in a prison always living in every chapter rejoice and joy? ಒಬ್ಬ ವ್ಯಕ್ತಿಯು ಇರುವಂತದ್ದು ಸೆರೆಮನೆಯಲ್ಲಿ, ಆದರೆ ಯಾವಾಗಲೂ ಮಾತನಾಡುವಂತದ್ದು ಹೇಳುವಂತದ್ದು ಸಂತೋಷ ಸಂತಸದ He is a ವಿಷಯಗಳನ್ನ. real Christian. ಆತನಾಗಿದ್ದಾನೆ ನಿಜವಾದ ಕ್ರೈಸ್ತನು. He is a powerful man of God. ಆತನಾಗಿದ್ದಾನೆ ಒಂದು He is a ಶಕ್ತಿಯುತವಾದ person who ದೇವರ carries the power of the Holy Spirit. ಆತನಾಗಿದ್ದಾನೆ ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿರುವಂತಹ ವ್ಯಕ್ತಿ. He has Jesus in him. ಆತನ ಒಳಗೆ ಕ್ರಿಸ್ತನು ನೆಲೆಗೊಂಡಿದ್ದಾರೆ. In 1:21 he says, to live is Christ, is to die is gain. 1:21ನೇ ವಾಕ್ಯದಲ್ಲಿ ಈ ಪ್ರಕಾರವಾಗಿ ಹೇಳ್ತಾನೆ, ನನಗಂತೂ ಬದುಕುವುದಾದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. Oh hallelujah. In the prison he says, to live is Christ. ಆಮೇನ್. ಆತನಿಗೆ ಜೀವಿಸುವುದೆಂದರೆ ಅದು ಕ್ರಿಸ್ತನೇ. Hallelujah. In prison. ಅದು ಸೆರೆಮನೆಯಲ್ಲಿ ಆತನ If you ಹೇಳುವಂತದ್ದು. read this epistle, the whole epistle, you will Amen. jump on your feet. ಆಮೇನ್. ಈ ಪತ್ರಿಕೆಯನ್ನು ಪೂರ್ತಿಯಾಗಿ ಓದುವಾಗ ಅದು ಸಂತೋಷದಿಂದ ಜಿಗಿಯುವಂತಹ ಅನುಭವ. I mean, nobody can steal, no situation can steal the joy of Christ in you. ಆಮೇನ್. ಕ್ರಿಸ್ತನ ಸಂತೋಷವು ನಿನ್ನೊಳಗೆ ನೆಲೆಗೊಂಡಿರುವಂತಹ ಕ್ರಿಸ್ತನ ಸಂತೋಷವು ಯಾರು ಕಸಿದುಕೊಳ್ಳಲು ಸಾಧ್ಯವಿಲ್ಲ. Hallelujah. ಆಮೇನ್. So principle number 4. 4ನೇ ಕಟ್ಟಳೆ ಇದಾಗಿದೆ. Amen. Verse 6. 6ನೇ ವಾಕ್ಯ. He says, being confident of this, that he who has began a Amen. good work in you will carry it to the completion until the day of Christ Jesus. ಈ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದ ಆತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು. Now, listen to me very carefully here. ಆಮೆನ್, ಆಮೆನ್. See, ಎಚ್ಚರಿಕೆಯಿಂದ ಕೇಳೋಣ. You did not call Jesus. Jesus has called you. ನೀನಲ್ಲ ಯೇಸುವನ್ನು ಕರೆದಿದ್ದು, ಯೇಸು ಆಗಿದ್ದಾರೆ ನಿಮ್ಮನ್ನು ಕರೆದಿರುವಂತ. You did not love Jesus. Jesus loved you first. ಆಮೆನ್. ನೀನಲ್ಲ ಯೇಸುವನ್ನು ಪ್ರೀತಿಸಿದ್ದು, ಮೊದಲು ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿಸಿರುವುದರಿಂದ. You did not separate Jesus. Jesus separated you. ನೀನಲ್ಲ ಯೇಸುವನ್ನು ಬೇರ್ಪಡಿಸಿದ್ದು, ಯೇಸುವು ನಿನ್ನನ್ನು ಎಲ್ಲರಿಂದ ಬೇರ್ಪಡಿಸಿ ಆರಿಸಿಕೊಂಡಿರುವಂತದ್ದು. It is the Lord who began the good work. ಆಮೆನ್. ಅದು ದೇವರಾಗಿದ್ದಾರೆ ನಿನ್ನಲ್ಲಿ ಒಳ್ಳೆಯ Church, you need ಕಾರ್ಯವನ್ನು to know. ಪ್ರಾರಂಭಿಸಿದ್ದು. It is God who began the good work. ದೇವರಾಗಿದ್ದಾರೆ ನಿನ್ನಲ್ಲಿ ಒಳ್ಳೆಯ ಕಾರ್ಯವನ್ನು ಪ್ರಾರಂಭಿಸಿರುವಂತದ್ದು. Before you see Jesus, Amen. Jesus saw you. ಯೇಸುವನ್ನು ನೀನು ನೋಡುವುದಕ್ಕಿಂತ ಮುಂಚಿತವಾಗಿ ನಿನ್ನನ್ನು ಯೇಸು ಸ್ವಾಮಿ ಕಂಡಿದ್ದಾರೆ. You know how I am going to prove? See, when you are in mother's womb, ನೀನು ತಾಯಿಯ ಗರ್ಭದಲ್ಲಿ ಇರುವಾಗ may not be clear.
ನೀನು ಸ್ಪಷ್ಟವಾಗಿ ಇಲ್ಲದೆ Your heartbeat is there. ನಿನ್ನ ಹೃದಯ ಬಡಿತಾ ಇದೆ, Doctor saw you. ಅದನ್ನ ವೈದ್ಯರು ನೋಡಿದ್ದಾರೆ. And second, after finding out the heartbeat, he calls you. Then you saw your child. ವೈದ್ಯರು ನೋಡಿದ ನಂತರ ನಿಮಗೆ ಆ ಮಗುವಿನ ಹೃದಯ ಬಡಿತವನ್ನು No, ತೋರಿಸ್ತಾರೆ. not fully clear. ಪೂರ್ತಿ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. But God said to Jeremiah, ಆದರೆ ದೇವರು ಜೆರೆಮಿಯಾಗೆ ಈ ಪ್ರಕಾರವಾಗಿ before ಹೇಳಿದ್ರು, you were in your mother's womb, Amen. I have seen you. ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಇರುವುದಕ್ಕಿಂತ ಮುಂಚಿತವಾಗಿ ನನ್ನ ಕಣ್ಣುಗಳು ನಿನ್ನನ್ನು ಕಂಡಿವೆ. Amen. David says, before I was formed, your eyes have seen me. ಆಮೆನ್. ದಾವೀದನು ಈ ಪ್ರಕಾರವಾಗಿ ಹೇಳ್ತಾನೆ, ನಾನು ಪರಿಪೂರ್ಣ ಸೃಷ್ಟಿ ಹೊಂದುವುದಕ್ಕಿಂತ ಮುಂಚಿತವಾಗಲೇ ನಿನ್ನ ಕಣ್ಣುಗಳು ನನ್ನನ್ನು ಕಂಡಿವೆ. Amen. ಕನ್ನಡದಲ್ಲಿ ಚೆನ್ನಾಗಿದೆ, ಆಕಾರವಾಗಿರುವುದಕ್ಕಿಂತ ಮುಂಚೆನೆ ನಿನ್ನ ಕಣ್ಣು ನನ್ನ, ಅವಾಗ ನಿನಗೊಂದು ಆಕಾರ ಬರೋದಕ್ಕಿಂತ ಮುಂಚೆನೆ ದೇವರು ನಿನ್ನನ್ನು ನೋಡ್ಬಿಟ್ಟಿದ್ರು. ಆಮೆನ್. Very powerful. So before you are formed, God's eyes have seen you. ಆಮೆನ್. ನೀನು ಆಕಾರಗೊಳ್ಳುವುದಕ್ಕಿಂತ ಮುಂಚಿತನೇ ದೇವರ ಕಣ್ಣು ನಿನ್ನನ್ನು ಕಂಡಿದೆ. But Paul is little more further with this revelation. ಆದರೆ ಪೌಲನಿಗಿರುವಂತ ಪ್ರಕಟಣೆ ಇನ್ನೂ He ಹೆಚ್ಚಾಗಿರುವಂತದ್ದು. says, before the earth was formed, the Lord has seen you in ಪೌಲನು Christ. ಹೇಳುವಂತದ್ದು, ಈ ಒಂದು ಭೂಮಿಯು ಸೃಷ್ಟಿಯಾಗುವುದಕ್ಕಿಂತ ಮುಂಚಿತವೇ ದೇವರು ನನ್ನನ್ನು ಆ ಒಂದು ಕಂಡಿದ್ದಾರೆ ಎಂಬುದಾಗಿ. You are a very special person, you know that? ಆಮೆನ್. ನಾವು ತುಂಬಾ ವಿಶೇಷವಾದ ಜನಾಂಗದವರಾಗಿದ್ದೇವೆ. Very special. ತುಂಬಾ ವಿಶೇಷವಾದವರು. Very special. ಆಮೆನ್. Very special. ತುಂಬಾ ವಿಶೇಷವಾದವರು. Amen. Talk to your neighbor, don't attack me. ಆಮೆನ್. ಪಕ್ಕದಲ್ಲಿರೋರ್ಗೆ ಹೇಳಿ, ನನ್ನ ಅಟ್ಯಾಕ್ ಮಾಡಬೇಡ. No, you will never do that. Don't attack me. ಆಮೆನ್. You're very special. ನಾವು ತುಂಬಾ ವಿಶೇಷವಾದ The ಜನರಾಗಿದ್ದೇವೆ. time somebody attacks his people, ಆಮೆನ್. ಯಾರಾದರೂ ಆತನ ಜನರನ್ನು ಅಟ್ಯಾಕ್ ಮಾಡುವಂತ ವೇಳೆಯಲ್ಲಿ the Lord become their enemy. ಆಮೆನ್, ದೇವರು ಅವರ ವಿರೋಧಿಗಳಾಗಿ ಬಿಡ್ತಾರೆ. ಆಮೆನ್. Amen. ಆಮೆನ್. If somebody attack his people, the Lord himself become their enemy. ಆಮೆನ್. ಯಾರಾದರೂ ಆತನ ಜನರನ್ನು ಅಟ್ಯಾಕ್ ಮಾಡಿದರೆ ದೇವರು ಅವರ ಶತ್ರುವಾಗಿ ಬಿಡುತ್ತಾರೆ. I have seen if somebody attacked God's people in the Old Testament, he wiped them away from the history. ಹಳೆ ಒಡಂಬಡಿಕೆಯಲ್ಲಿ ನಾವು ಗಮನಿಸಬಹುದು, ಯಾರಾದರೂ ದೇವರ ಜನರನ್ನ ಆತನು ಅಟ್ಯಾಕ್ ಮಾಡಿದರೆ ದೇವರು ಅವರನ್ನ ಅಳಿಸಿ ಬಿಡ್ತಾರೆ. Hallelujah. Egyptians, ಫಾರೋ no trace at all. ಅವರಿಗೆ ಜಾಗವೇ ಇಲ್ಲದಂತೆ ಸರ್ವನಾಶ ಮಾಡಿ Everybody collapsed. ಎಲ್ಲರೂ ಕೂಡ ಸರ್ವನಾಶವಾಗಿ ಬಿಟ್ಟರು. Hallelujah. You're very special. ಆಮೆನ್. ಯಾಕಂದ್ರೆ ನೀವು ಬಹಳ ವಿಶೇಷದವರಾಗಿದ್ದೀರಿ. Amen. You're very special. ಆಮೆನ್. Hallelujah. You are separated by God. ಆಮೆನ್. ನೀವು ದೇವರಿಗಾಗಿ ಬೇರ್ಪಡಿಸಿರುವಂತಹ ಮೀಸಲಾಗಿರುವಂತಹ ಜನಾಂಗ. God has separated you. ಆಮೆನ್. ದೇವರು ನಿಮ್ಮನ್ನು ಬೇರ್ಪಡಿಸಿ ಇಟ್ಟಿದ್ದಾರೆ. Now, the Lord has begun a good work in you. ದೇವರು ತಾನೇ ನಿನ್ನಲ್ಲಿ ಒಳ್ಳೆಯ ಕಾರ್ಯಗಳನ್ನು ಪ್ರಾರಂಭಿಸಿರುವುದು. What is the good work? ಯಾವುದು ಆ ಒಳ್ಳೆಯ ಕಾರ್ಯ? What is the good work? ಆಮೆನ್. ಯಾವುದು ಆ ಒಳ್ಳೆಯ ಕಾರ್ಯಗಳು? Tell me, what is the good work? The good work is to form Christ in you. ಆಮೆನ್. ಆ ಒಳ್ಳೆಯ ಕಾರ್ಯವು ನಿನ್ನೊಳಗೆ ಕ್ರಿಸ್ತನನ್ನು ಕಾಣುವಂತದ್ದಾಗಿದೆ. To form, to see his son in you. ಆಮೆನ್. ಆತನ ದೇವರ ಮಗನನ್ನು ನಿನ್ನೊಳಗೆ ಕಾಣುವಂತದ್ದೇ ಆ ಒಳ್ಳೆಯ ಕಾರ್ಯ. Galatians chapter 4 verse 19. ಗಲಾತ್ಯದವರು 4:16. 19. And somebody can read Romans chapter 8 verse 27 and 27 to 29. ರೋಮಾಪುರದವರಿಗೆ ಬರೆದ ಪತ್ರಿಕೆ 8:27. Galatians 4:19 and Romans chapter 8 verse 27 to 29. ಕ್ರಿಸ್ತನ ಸ್ವರೂಪವು ನಿಮ್ಮಲ್ಲಿ ಉಂಟಾಗುವ ತನಕ I am going through labor pain until I see Christ formed in you. ಆಮೆನ್. ಕ್ರಿಸ್ತನ ಸ್ವರೂಪವು ನಿಮ್ಮಲ್ಲಿ ಉಂಟಾಗುವ ತನಕ ನಾನು ಪ್ರಸವ ವೇದನೆಯನ್ನು ಅನುಭವಿಸುತ್ತೇನೆ. So what God's work God has started in you, God's work is to bring Christ Jesus into your life. ದೇವರ ಕಾರ್ಯ ಏನು, ಆತನ ಕೆಲಸವೇನು ಅಂದ್ರೆ ನಿಮ್ಮ ಒಳಗೆ, ನಿಮ್ಮ ಜೀವಿತದ ಒಳಗೆ ಯೇಸುವನ್ನು ಬರಮಾಡುವಂತದ್ದು. Every day you are not becoming more like Benny Hinn or Reinhard Bonnke. You are supposed to be like and imitate Christ Jesus every day. ಪ್ರತಿದಿನವೂ ನೀವು ಬೆನ್ನಿ ಹಿನ್ ತರನೋ ಅಥವಾ ರೇನಾಲ್ಡ್ ಬೊಂಕೆ ತರನೋ ಆಗ್ತಾ ಇಲ್ಲ. ನೀವು ಯೇಸುವಿನ ರೂಪವನ್ನು ನೀವು ಪ್ರತಿದಿನವೂ ಹೊಂದುವವರಾಗಿರ್ತೀರಿ. Not actually outwardly, in your
spirit, you resemble Christ. ಅದು His ಹೊರಗಿನ son. ಶಾರೀರಿಕದಿಂದ ಅಲ್ಲ, ಆತ್ಮದಿಂದ ಒಳಗೆ ಆತನ ಸ್ವರೂಪವನ್ನು ಹೊಂದುವಂತದ್ದು. In Romans chapter 8 verse 27 onwards, he says, all things works for the good of those who love Christ, who have been called according to his purpose. And can you read that so that it ಆ may be clear? ವಾಕ್ಯವನ್ನು ಓದೋಣ. Yeah. 27, 28. ಎಲ್ಲ ಕಾರ್ಯಗಳು ಅನುಕೂಲ. ಯಾಕೆ ಅನುಕೂಲ ಆಗುತ್ತೆ ಗೊತ್ತಾ? ನೆಕ್ಸ್ಟ್ ಓದಿ. ಇವಾಗ ನೋಡಿ ಇದು ಯಾಕೆ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತೆ? ವೈ ಎವ್ರಿಥಿಂಗ್ ವಿಲ್ ವರ್ಕ್ ಫಾರ್ ಗುಡ್? ವೈ? ಯಾಕೆ ಎಲ್ಲ ಕಾರ್ಯಗಳು ದೇವರಲ್ಲಿ ಅನುಕೂಲವಾಗುತ್ತೆ? ಬಿಕಾಸ್ ಫಾರ್ ಹಿಸ್ ಸನ್ God wants to see brothers. ಆಮೆನ್. ಯಾಕಂದ್ರೆ ದೇವರು ತನ್ನ ಮಗ ಅಂದ್ರೆ ಯೇಸುವಿಗೆ ಸಹೋದರರನ್ನು ನೋಡುವ ಆಸೆ. Every brother should resemble his son. ಆಮೆನ್. ಎಲ್ಲಾ ಸಹೋದರರು ಆತನ ಮಗನನ್ನೇ ಹೋಲುವಂತಿರಬೇಕು. Amen. So that is the purpose. ಅದಾಗಿದೆ ದೇವರ ಉದ್ದೇಶ. So for that reason even bad things will become good. ಆ ಕಾರಣಕ್ಕಾಗಿ ಕೆಟ್ಟ ಎಲ್ಲ ವಿಷಯಗಳು ಕೂಡ ಒಳ್ಳೆಯದಾಗಿ ಪರಿವರ್ತಿಸುತ್ತದೆ. ಆಮೇಲೆ ನಮ್ಮ ಮನೆ ಕಟ್ಟೋದಕ್ಕಾಗಿ ಎಲ್ಲ ಕೆಟ್ಟ ಕಾರ್ಯಗಳು ಅದಲ್ಲ. ಪರ್ಪಸ್ ಏನಲ್ಲಿ? ವಾಟ್ ಇಸ್ ದ ಪರ್ಪಸ್? ಟು ಬ್ರಿಂಗ್ ಕ್ರೈಸ್ಟ್. ಎವ್ರಿಥಿಂಗ್ ಗಾಡ್, ವಾಟ್ ಎವರ್ ಬ್ಯಾಡ್ ಥಿಂಗ್ಸ್ ಹ್ಯಾಪನ್, ಇಟ್ ಮೇ ಬಿ ಟರ್ನ್ ಟು ಗುಡ್. ಆಮೆನ್. ಕ್ರಿಸ್ತನ ಸ್ವಭಾವ, ಆತನ ಸ್ವಾರೂಪ್ಯವು ನಮ್ಮೊಳಗೆ ಬರುವುದಕ್ಕಾಗಿ ನಮ್ಮ ಜೀವಿತದಲ್ಲಿ ಏನೇ ಕೆಟ್ಟ ವಿಷಯಗಳು ನಡೆದರೂ ಕೂಡ ಅದೆಲ್ಲವೂ ಒಳಿತಿಗಾಗಿ ಮಾರ್ಪಡಿಸುವ ದೇವರು. For what? For Christ to be revealed. ಆಮೆನ್. ಯಾಕಂದ್ರೆ ಕ್ರಿಸ್ತನು ನಮ್ಮೊಳಗೆ ಪ್ರಕಟಗೊಳ್ಳುವುದಕ್ಕಾಗಿ. Now let's go to Joseph. No, don't flip to Old Testament. Just I am going to say a few things about Joseph and we'll close. ಯೋಸೇಫನ ಕುರಿತಾಗಿ ಕೆಲವು ವಿಷಯಗಳನ್ನು ನಾವು ತಿಳಿದುಕೊಳ್ಳೋಣ. At the end of his life, he called his brothers and said, brothers, for what you have done it for my bad, but Amen. God has Amen. turned it for our good. ಯೋಸೇಫನು ಕಡೆಯದಾಗಿ ಆತನ ಜೀವಿತಾವಧಿಯಲ್ಲಿ ಆತನ ಸಹೋದರರನ್ನು ಭೇಟಿ ಮಾಡಿದಾಗ ಅವ್ರನ್ನೆಲ್ಲ ಕರೆದು ಈ ಪ್ರಕಾರವಾಗಿ ಹೇಳ್ತಾನೆ, ನೀವು ನನ್ನ ಜೀವಿತದಲ್ಲಿ ಮಾಡಿದ ಎಲ್ಲ ಕೆಟ್ಟ ಕಾರ್ಯಗಳು ದೇವರು ಅದನ್ನು ಒಳಿತಿಗಾಗಿಯೇ ಅದನ್ನು ಬದಲಾಯಿಸಿ ಬಿಟ್ಟರು. Why? ಆಮೆನ್. Because Joseph is a resemblance of Jesus Christ in the Old Testament. ಯಾಕೆ ಅಂದ್ರೆ ಯೋಸೇಫನು ಯೇಸುವನ್ನು ಹೋಲುವಂತಹ ಹಳೆ ಒಡಂಬಡಿಕೆಯ ವ್ಯಕ್ತಿಯಾಗಿದ್ದನು. He was sold like Jesus. ಯೇಸುವಿನ ತರನೇ ಆ ಯೋಸೇಫನು ಕೂಡ ಮಾರಿಬಿಡುವಂತಹ He was hated like Jesus. ಯೇಸು ಹೇಗೆ ಎಲ್ಲರಿಂದ ದ್ವೇಷಕ್ಕೊಳಗಾದ್ರು ಅದೇ ಪ್ರಕಾರ ಯೋಸೇಫನು ಕೂಡ ಎಲ್ಲರೂ ಆತನನ್ನು ದ್ವೇಷಿಸುವಂತಾಯಿತು. And the people who pierced Jesus, for them he became a salvation. ಆಮೆನ್. ಯೇಸುವನ್ನು ಚುಚ್ಚಿದಂತಹ ವ್ಯಕ್ತಿಗಳು ಕೂಡ ಯೇಸು ಸ್ವಾಮಿಯು ರಕ್ಷಣೆ ಕೊಡುವಂತವರಾಗಿದ್ದರು. In the same way Jesus was thrown out, but Joseph became a feeder and a helper to his own people. ಯೇಸುವಿನ ಪ್ರಕಾರವೇ ಯೋಸೇಫನು ಕೂಡ ಆತನನ್ನು ಮಾರಿದವರು ತಳ್ಳಿಬಿಟ್ಟವರಿಗೆ ಆತನು ಸಹಾಯ ಮಾಡಿ ಒದಗಿಸುವಾತನಾದನು. If you want to resemble Christ, ಆಮೆನ್, ನೀನು ಯೇಸುವನ್ನು ಹೋಲುವಂತಹ ವ್ಯಕ್ತಿ if you are ಆಗಬೇಕಾದರೆ, really trying, if you are really trusting God to become like Christ, ನೀನು ಅದಕ್ಕಾಗಿ ನಿಜವಾಗಲೂ ಪ್ರಯತ್ನ ಪಡ್ತಾ ಆ ಪ್ರಯತ್ನದಲ್ಲಿ ಯೇಸುವನ್ನೇ ನೀನು ಅವಲಂಬಿಸಿರುವುದಾದರೆ all things will work for good. ಆಮೆನ್. ಎಲ್ಲಾ ವಿಷಯಗಳು ನಿನಗೆ ಒಳಿತಾಗಿಯೇ ಮಾರ್ಪಡುವುದು. Everything will work for good. ಎಲ್ಲವೂ ಕೂಡ ಒಳಿತಿಗಾಗಿಯೇ ಆಗುವುದು. ಆಮೇಲೆ ನಿಮಗೊಂದು ರೋಗ ಬಂತು ಅಂತ ತಿಳ್ಕೊಳ್ಳಿ, ನಾನು ಬೇಗ ಹೇಳ್ಬಿಡ್ತೀನಿ. ಇಫ್ ನಿಮ್ಗೊಂದು ರೋಗ ಬಂತು ಅಂತ ತಿಳ್ಕೊಳ್ಳಿ, ದೇವ್ರೆ ನನಗೆ ಯೇಸುವಿನ ಪ್ರಕಾರ ಆದ್ರೆ ಸಾಕಪ್ಪ, ಅದರ ಬಗ್ಗೆ ನಾನು ಬೇಜಾರು ಪಡ್ತಲ್ಲ, ಯಾವಾಗಲೂ ನಿನಗೆ ಸ್ತೋತ್ರ ಮಾಡ್ತೀನಿ ಅಂತಿದೆ, ಆ ರೋಗ ನಿಮಗೆ ಆಶೀರ್ವಾದವಾಗಿ ಮಾರ್ಪಡುತ್ತೆ. ಆಮೆನ್. ಅರ್ಥ ಆಗ್ತಾ ಇದೆ? ಆವಾಗ ನಮ್ಮ ಫೋಕಸ್ ಕರೆಕ್ಟ್ ಆಗಿರ್ಬೇಕು. ನಮ್ದು ಅವರ್ ಫೋಕಸ್ ಶುಡ್ ಬಿ ರೈಟ್. ಆಮೆನ್. ನಮ್ಮ ದೃಷ್ಟಿ ಸರಿಯಾಗಿರಬೇಕು. ಆಮೆನ್. ವಿ ನೀಡ್ ಟು ಓನ್ಲಿ ಸಿ ಜೀಸಸ್. ನಮ್ಮ ದೃಷ್ಟಿಯು ನಾವು ಯಾವಾಗಲೂ ನೋಡುವಂತದ್ದು ಅದು ಯೇಸು ಕ್ರಿಸ್ತನನ್ನು ಮಾತ್ರ ಆಗಿರಬೇಕು. ಅವರ್ ಪ್ಯಾಷನ್ ಇಸ್ ಓನ್ಲಿ ಟು ನೋ ಜೀಸಸ್. ಆಮೆನ್. ನಮ್ಮ ಆಸೆಯು ಆ ಒಂದು ಆಸೆಯ ಒಳಗಿರುವಂತಹ ಹೃದಯದ ಆಸೆ ಕೂಡ ಅದು ಯೇಸುವನ್ನು ನೋಡುವಂತದ್ದು ಮಾತ್ರ ಆಗಿರಬೇಕು. ನಾನು ಎಷ್ಟೋ ಜನರಿಗೆ ಹೇಳ್ತೀನಿ, ಕಷ್ಟ ಎಲ್ಲ ಬರುವಾಗ ಗುಣಗುಟ್ಕೊಂಡು ಯಾಕೆ ಸಾಯ್ತೀರಾ, ಲಾಸ್ಟ್ ಅಲ್ಲಿ 100 ಸ್ತೋತ್ರ ಹೇಳಿ ಸಾಯಿರಿ, ಅವಾಗ ಪರಲೋಕಕ್ಕೆ ಡೈರೆಕ್ಟ್ ಆಗಿ ಹೋಗ್ತೀರಿ. ಆಮೆನ್. ಅಲ್ವಾ? ಕರೆಕ್ಟ್ ಅಲ್ವಾ? ಸ್ತೋತ್ರ ಹೇಳಿ ದೇವರಿಗೆ ಮಹಿಮೆ ಕೊಟ್ಟು ಲಾಸ್ಟ್ ನಂಗೆ ಹೆಂಗಿದ್ರು ದೇವ್ರು ಕರೆದಿದ್ದಾರೆ ಅಲ್ವಾ? ದೇವ್ರು ಕರೆದಿದೆ. ಹೆಂಗಿ ವಿ ಆರ್ ಲಿವಿಂಗ್ ಫಾರ್ ಕ್ರೈಸ್ಟ್. ಲೆಟ್ ಅಸ್ ಲೀವ್ ಟು ದ ಫುಲ್. ಆಮೆನ್. ನಾವು ಕ್ರಿಸ್ತನಿಗಾಗಿ ಜೀವಿಸ್ತಾ ಇದ್ದೇವೆ, ಅದರಲ್ಲಿ ಪರಿಪೂರ್ಣವಾಗಿ ಆತನಿಗಾಗಿ ಜೀವಿಸೋಣ. ಲೆಟ್ ಅಸ್ ಗಿವ್ ಗ್ಲೋರಿ ಟು ಗಾಡ್. ದೇವರಿಗೆ ಮಹಿಮೆಯನ್ನು ಕೊಡೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ we have learned 4 principles today. ನಾವಿವತ್ತು 4 ಮುಖ್ಯ ವಿಷಯಗಳನ್ನು ಕಲಿತಿದ್ದೇವೆ. First one, ಮೊದಲನೇದಾಗಿ what? ಗುಣಗುಟ್ಟಬೇಡ. Be thankful.
ಎಲ್ಲಾ ಸಂದರ್ಭದಲ್ಲೂ ದೇವರಿಗೆ ಕೃತಜ್ಞತೆ Be thankful. ಸಲ್ಲಿಸುವವನಾಗಿರು. He is in prison, but be thankful. ಸೆರೆಮನೆಯಲ್ಲಿದ್ದರೂ ಕೂಡ ದೇವರಿಗೆ ಸ್ತೋತ್ರ ಸಲ್ಲಿಸು. Why he is thankful? ಯಾಕೆ ಆತನು ಕೃತಜ್ಞತೆ ಉಳ್ಳವನಾಗಿದ್ದಾನೆ? Because he know Christ. ಯಾಕೆಂದ್ರೆ ಆತನಿಗೆ ಆತನ ದೇವರು ಕ್ರಿಸ್ತನು ಯಾರು ಎಂಬುದಾಗಿ ತಿಳಿದಿದೆ. Amen. Second, ಆಮೇಲೆ he is ಎರಡನೇದಾಗಿ he remembers the church. He remembers other people who are suffering and praying for them. ಎರಡನೇದಾಗಿ ಆತನು ಸಭೆಯನ್ನು ಸಭೆಯ ಜನರನ್ನು ಜ್ಞಾಪಕದಲ್ಲಿ ತರ್ತಾನೆ, ಅವರಿಗಾಗಿ ಪ್ರಾರ್ಥಿಸ್ತಾನೆ. Third, he is a praying man. ಮೂರನೇದಾಗಿ ಆತನು ಯಾವಾಗಲೂ ಪ್ರಾರ್ಥನೆ ಮಾಡುವಂತಹ And ವ್ಯಕ್ತಿಯಾಗಿದ್ದಾನೆ. fourth, the Lord who started a good work, he will surely complete. ನಾಲ್ಕನೇದು, ನಿಮ್ಮಲ್ಲಿ ಪ್ರಾರಂಭ ಮಾಡಿರುವಂತಹ ಒಳ್ಳೆ ಕಾರ್ಯವನ್ನು ದೇವರು ಮಾಡಿ ಮುಗಿಸಲಿದ್ದಾರೆ. Maybe he is in prison now, ಆಮೇಲೆ ಆತನು ಸೆರೆಮನೆಯಲ್ಲಿದ್ದಾನೆ, but God has great promises for him. ಆದ್ರೆ ದೇವರಿಗೆ ಆತನ ಮೇಲೆ ವಾಗ್ದಾನಗಳಿದೆ. He knows prison is not going to consume him. ಆಮೇಲೆ ಆತನಿಗೆ ತಿಳಿದಿದೆ ಈ ಸೆರೆಮನೆಯು ನನ್ನನ್ನು ನುಂಗುವುದಕ್ಕೆ ಸಾಧ್ಯವಿಲ್ಲ. Your sickness is not going to finish you. ಆಮೇಲೆ ನಿನ್ನ ರೋಗವು ನಿನ್ನನ್ನು ನುಂಗುವುದಕ್ಕೆ ಸಾಧ್ಯವಿಲ್ಲ. Your problems are not going to kill you. ನಿನ್ನ ಸಮಸ್ಯೆಗಳು ನಿನ್ನನ್ನು ಸಾಯಿಸುವುದಕ್ಕೆ ಸಾಧ್ಯವಿಲ್ಲ. Your family problems is not going to pluck you out of God's hand. ಆಮೇಲೆ ನಿನ್ನ ಮನೆಯ ಸಮಸ್ಯೆಯು ನಿನ್ನನ್ನು ದೇವರ ಕೈಯಿಂದ ಕಸಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. Your money problems will not going to trouble you anymore. ನಿನ್ನ ಹಣಕಾಸಿನ ಸಮಸ್ಯೆಯು ಇನ್ನು ಮುಂದೆ ನಿನ್ನನ್ನು ಪರೀಕ್ಷಿಸೋದಿಲ್ಲ. You are more than an overcomer. ಆಮೇಲೆ ಅದೆಲ್ಲವನ್ನು ಮೆಟ್ಟಿ ಮುಂದೆ ನಿಲ್ಲುವಂತಹ ವ್ಯಕ್ತಿಯಾಗಿರ್ತೀಯ. Now at last see that word, the Lord who started a good work, it is not saying you will finish. ಆಮೆನ್. He will finish. ದೇವರು ನಿನ್ನಲ್ಲಿ ಒಳ್ಳೆಯ ಕಾರ್ಯವನ್ನು ಪ್ರಾರಂಭಿಸಿದ ಆತನು ನೀನು ಮಾಡಿ ಮುಗಿಸ್ತೀಯಾ ಎಂಬುದಾಗಿ ಕೊಟ್ಟಿಲ್ಲ, ಅದನ್ನ ದೇವರು ಮಾಡಿ ಮುಗಿಸಲಿದ್ದಾನೆ. So let us trust God. ಅದಕ್ಕಾಗಿ ನಾವು ದೇವರನ್ನು ನಂಬುವಂತವರಾಗಿ He will finish it. ಆತನು ಪರಿಪೂರ್ಣವಾಗಿ ಎಲ್ಲವನ್ನೂ Whatever he said, whatever he said, he will complete it. ಆತನು ಹೇಳಿದಂತ ಎಲ್ಲ Come on, can we stand together? He is going to fulfill the plan of God. ದೇವರ ಆ ಒಂದು ಪದ್ಧತಿಯು ನಮ್ಮ ಜೀವಿತದಲ್ಲಿ ಮಾಡಿ If the Lord has promised you, he is going to fulfill it. ದೇವರು ನಿನಗೆ ವಾಗ್ದಾನ ಮಾಡಿರುವುದಾದರೆ ಆತನೇ ಅದನ್ನು ಮಾಡಿ His ಮುಗಿಸಲಿದ್ದಾನೆ. resurrection power is going to come upon you and complete his work upon your life. ಆತನ ಪುನರುತ್ಥಾನದ ಶಕ್ತಿಯು ನಿನ್ನ ಜೀವಿತದ ಮೇಲೆ ಬಂದು ನಿನ್ನ ಎಲ್ಲ ವಾಗ್ದಾನಗಳನ್ನು ಪೂರೈಸಲಿದೆ. You are going to be an overcomer. ನೀನು ಎಲ್ಲವನ್ನು ಮೆಟ್ಟಿ ನಿಲ್ಲುವಂತ ವ್ಯಕ್ತಿಯಾಗಿ. You are not going to be defeated. ನೀನು ನಾಶವಾಗಿ ಹೋಗುವಂತ ವ್ಯಕ್ತಿ You ಅಲ್ಲ. are not going to be failed. ನೀನು ಸೋಲುವಂತ ವ್ಯಕ್ತಿ ಅಲ್ಲ. Because God is not going to fail you. ಆಮೆನ್. ಯಾಕಂದ್ರೆ ದೇವರು ನಿನ್ನನ್ನು ಸೋತು ಹೋಗುವುದಕ್ಕೆ ಬಿಡುವವನಲ್ಲ. The Lord will complete. ಆಮೆನ್. ದೇವರು ಎಲ್ಲವನ್ನು ಮಾಡಿ ಮುಗಿಸಲಿದ್ದಾರೆ. God will complete. ಆಮೆನ್. ದೇವರು ಮಾಡಿ ಮುಗಿಸಲಿದ್ದಾರೆ. Maybe you are in confusion today Amen. because you are in prison. ಇವತ್ತು ಆ ಒಂದು ಸೆರೆಮನೆಯಲ್ಲಿದ್ದೇನಲ್ಲ ಎಂಬುದಾಗಿ ಗೊಂದಲ ಇರಬಹುದು. Maybe your prison is some problem. ನಿನ್ನ ಸೆರೆಮನೆಯು ಕೆಲವೊಂದು ಸಮಸ್ಯೆಗಳಾಗಿರಬಹುದು. But Paul was there for 2 years. ಆದ್ರೆ ಪೌಲನು 2 ವರ್ಷಗಳ ಕಾಲ ಸೆರೆಮನೆಯ ವಾಸವಾಗಿದ್ದ. Amen. I tell you, you are not going to be there in your problem for long time. ಆಮೆನ್. ನೀನು ಆ ನಿನ್ನ ಸಮಸ್ಯೆಯಲ್ಲಿ ಹೆಚ್ಚು ದಿನಗಳು ಸಮಯಗಳು ಕಳೆಯೋದಿಲ್ಲ. You are going to come out. ಅದರಿಂದ ನೀನು ಹೊರ ಬಂದೇ ಬರ್ತೀಯ. You are going to come out. ಆಮೆನ್. ನೀನು ಅದರಿಂದ ಹೊರ ಬರ್ತೀಯ. Riba shedene behekabara basiandana. Dudabara baladanaga shedene beladigas. Your sickness is going to leave right now in Jesus' mighty name. ಈಗಲೇ ಯೇಸುವಿನ ನಾಮದಲ್ಲಿ ನಿನ್ನ ರೋಗವು ನಿನ್ನನ್ನು ಬಿಟ್ಟು Come on, ಹೋಗುತ್ತದೆ. believe right now. Believe in the name of Jesus. ಯೇಸುವಿನ ನಾಮದಲ್ಲಿ I ನಂಬುವಂತವರಾಗಿ. command that sickness to leave in the name of ಆಮೆನ್. Jesus. ಯೇಸುವಿನ ನಾಮದಲ್ಲಿ ಕಟ್ಟಲೆ ಇಡ್ತಾ ಇದ್ದಾನೆ, ಆ ಒಂದು ರೋಗವು ಆ ವ್ಯಕ್ತಿಯನ್ನು ಬಿಟ್ಟು ಹೋಗಲಿ. That pain be removed in Jesus' mighty name. ಆಮೆನ್. ಯೇಸುವಿನ ನಾಮದಲ್ಲಿ ಆ ನೋವೆಲ್ಲವೂ ತೆಗೆದುಹಾಕಲಿ. Come on, keep your hand upon those places where you have pain or sickness right now. The Lord is going to heal you in the name of Jesus. Amen. Father, we are so thankful to you for this wonderful day. This is our passion, O Lord. This is our desire, O Lord, that we want to know you more. ಆಮೆನ್. ಇದು ನಮ್ಮ ಆಸೆ ಆಗಿದೆ ಸ್ವಾಮಿ, ಇನ್ನೂ ಹೆಚ್ಚಾಗಿ ನಿಮ್ಮನ್ನು ತಿಳಿದುಕೊಳ್ಳಬೇಕು. We love you. ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತೇವೆ. We delight in you. ನಿನ್ನಲ್ಲಿ ನಾವು ವಿಶ್ವಾಸವನ್ನು ಇಡುತ್ತೇವೆ. We delight in you. ಆಮೆನ್. We delight in you. ಆಮೆನ್. ನಾವು ನಿಮ್ಮಲ್ಲಿ ಸಂತೋಷ ಪಡುತ್ತಿದ್ದೇವೆ. We are not worried about the prison. ಆಮೆನ್. ನಾವು ಸೆರೆಮನೆಯ ಕುರಿತಾಗಿ ಚಿಂತಿಸ್ತಾ ಇಲ್ಲ. We delight in you. ಅದರ ಬದಲಾಗಿ ನಾವು ನಿಮ್ಮಲ್ಲಿ ವಿಶ್ವಾಸಿಸುತ್ತೇವೆ. You are sweeter than honey. ಆಮೆನ್. ನೀನು ಜೇನಿಗಿಂತಲೂ ಸಿಹಿಯಾಗಿದ್ದೀಯ. We love you. ನಿಮ್ಮನ್ನು ನಾವು ಪ್ರೀತಿಸುತ್ತೇವೆ. When you focus on you, O Lord. ಆಮೆನ್. When we focus on you, O Lord. ದೇವರೇ, ನಾವು ನಿಮ್ಮಲ್ಲಿ ಮಾತ್ರ ದೃಷ್ಟಿ ಇಡುತ್ತೇವೆ. The prison will become a palace. ಆಮೆನ್. ಆ ಒಂದು ಸೆರೆಮನೆಯು ಬದಲಾಗಲಿದೆ, ಅದೊಂದು ಅರಮನೆಯಾಗಿ ಮಾರ್ಪಡಲಿ. Lord, for ministering to us this morning. ಆಮೆನ್. ಈ ಬೆಳಗಿನ ಜಾವದಲ್ಲಿ ನಮ್ಮೊಟ್ಟಿಗೆ ನೀವು ಸೇವೆ ಮಾಡಿದ್ದಕ್ಕಾಗಿ ಸ್ತೋತ್ರ.
even as we go back to our respective houses. ನಮ್ಮ ಮನೆಗಳಿಗೆ ನಾವು ಹಿಂದಿರುಗುವಂತ ವೇಳೆಯಲ್ಲಿ ಕೂಡ Continue to minister to us as we read this epistle. ಈ ಒಂದು ಪುಸ್ತಕವನ್ನು ನಾವು ಓದುವಾಗ ನಮ್ಮೊಟ್ಟಿಗೆ ಇನ್ನೂ ಹೆಚ್ಚಾಗಿ ಮಾತನಾಡಿ ಸೇವೆ ಮಾಡಿ ರಾಜ. In Jesus' mighty name we pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. Amen. Come on, church, can we give the Lord a big hand of praise? ದೇವರಿಗೆ ಜೋರಾದ ಚಪ್ಪಾಳೆ. Please be seated.